ಸೊ ಇವತ್ತು ರಾಜ್ ಬೆಣ್ಣೆ ದೋಸೆಗೆ ಬಂದಿದ್ದೀವಿ, ಬನ್ನಿ ನೋಡೋಣ ಏನೇನು ಸಿಗುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು? ಪವನ್ ಅಂತ. ಪವನ್ ಅಂತನಾ? ಓಕೆ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಬರ್ಡೇ, ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಪುನೀತ್ ರಾಜ್ಕುಮಾರ್ ಬರ್ಡೇ ಒಂದ್ ಸ್ವಲ್ಪ ಖುಷಿನೇ ಇದೆ, ಓಕೆ, ಆದ್ರೂ ಒಂದ್ ಸ್ವಲ್ಪ ದುಃಖನೇ ಇದೆ. ಓಕೆ, ಇರ್ಬೇಕಾಗಿತ್ತು ಜಲ್ದಿ, ಮನಸ್ಸಲ್ಲಿ ಇದೆ. ಓಕೆ, ಅವರಿಂದ ಇದಾರ ಅನ್ಕೊಂಡು ಖುಷಿಯಾಗಿದ್ದೀವಿ. ಓಕೆ. ಇವತ್ತು ನಮ್ದು ಬರ್ಡೇ ಇದೆ. ನಿಮ್ದು ಬರ್ಡೇನಾ? ಪುನೀತ್ ಓಕೆ, ನಿಮ್ಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಒಳ್ಳೇದಾಗ್ಲಿ. ಸೊ ಓನರ್ ನೀವೇನಾ ಅಥವಾ ನೀವು ವರ್ಕ್ ಮಾಡಿ? ನೀವೇ ಓನರಾ? ಓಕೆ. ಸರ್ ಏನೇನು ಸಿಗುತ್ತೆ ಇಲ್ಲಿ ರಾಜ್ ಬೆಣ್ಣೆ ದೋಸೆಲಿ? ಏನೇನು ಸ್ಪೆಷಲ್ ಆಗಿ ಸಿಗುತ್ತೆ ಸರ್? ರಾಜ್ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್. ಓಕೆ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು ಬಹಳ ಫೇಮಸ್ ಇಲ್ಲಿ. ಓಕೆ. ಅದೇ ಫೇಮಸ್. ಮತ್ತೆ ಆನಿಯನ್ ದೋಸೆ, ಮಸಾಲಾ ದೋಸೆ, ಓಕೆ, ದೋಸೆ, ಖಾಲಿ ದೋಸೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಓಕೆ. ಬೆಣ್ಣೆ ಸ್ಪೆಷಲ್ ಇಲ್ಲಿ. ಓಕೆ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಬೆಣ್ಣೆನೇ ಸ್ಪೆಷಲ್ ನಮ್ಗೆ. ಓಕೆ. ಹಾಗಿದ್ರೆ ಟೇಸ್ಟ್ ಮಾಡಿ ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಲೆಟ್ಸ್ ಕಮ್. ನಾನು ನೋಡ್ತೀನಿ. ಆ್ಯಕ್ಚುಲಿ ಅವರು ನನಗೆ ಬಿರಿಯಾನಿ ಅಂದ ತಕ್ಷಣ ನಾನು ನಾನ್ ವೆಜ್ ಬಿರಿಯಾನಿ ಏನೋ ಅಂತ ಅಂದ್ಕೊಬಿಟ್ಟಿದ್ದೆ. ಆ್ಯಕ್ಚುಲಿ ವೆಜ್ ಬಿರಿಯಾನಿ. ಸೊ ವೆಜ್ಜು ತುಂಬಾ ಚೆನ್ನಾಗಿ ಸಿಗುತ್ತಂತೆ ಇಲ್ಲಿ. ಸೊ ನೋಡೋಣ, ಟೇಸ್ಟ್ ಮಾಡೋಣ. ನಿನ್ಗೇನು ಬೇಕಾ? ನನಗೊಂದು ಬೆಣ್ಣೆ ದೋಸೆ ನೋಡಿ, ಸಚ್ಚಿಗೆ ಒಂದು ಬೆಣ್ಣೆ ದೋಸೆ ಬೇಕಂತೆ. ಇವನೇ ಸಚ್ಚಿ. ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ. ಸರ್ ಇನ್ನೇನಿದೆ? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್. ಇನ್ನೇನು ಬೇಕು ನಿಮಗೆ? ಏನು ಬೇಡ, ಮಶ್ರೂಮ್ ರೈಸ್ ತೊಗೊಳ್ಳಿ. ಮಶ್ರೂಮ್ ಬಿರಿಯಾನಿ ಈಗ ತಾನೇ ದೋಸೆ ಇದಲ್ಲ, ದೋಸೆ ನಿಮಗೆ. ಓಕೆ, ಮಶ್ರೂಮ್ ಬಿರಿಯಾನಿ. ಒಂದು ಮಶ್ರೂಮ್ ಬಿರಿಯಾನಿ, ಒಂದು ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ. ನೋಡೋಣ. ಆ್ಯಕ್ಚುಲಿ ನಾನು ಚಿಕನಲ್ಲೂ ಅಷ್ಟೇ ಬಿರಿಯಾನಿ ಅಷ್ಟು ಇಷ್ಟಪಡಲ್ಲ. ಚಿಕನ್ ಫ್ರೈ, ಚಿಕನ್ ಗ್ರೇವಿ, ಸಾಂಬಾರು ಆ ಥರ ಇಷ್ಟಪಡ್ತೀನಿ. ಬಟ್ ಆದರೂ ಓಕೆ, ನಮ್ಮ ಭಾವ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬಟ್ ಇಲ್ಲಿ ಇದು ವೆಜ್ ಆಗಿರೋದ್ರಿಂದ ಇವಾಗ ನಾವಿಲ್ಲಿ ವೆಜ್ ಮಶ್ರೂಮ್ ಬಿರಿಯಾನಿ ತಿನ್ನೋಣ. ಬನ್ನಿ, ಹಾಗೆ ಹೋಟ್ಲಲ್ಲಿರೋರ್ನ ಅವ್ರನ್ನೂ ಒಂದ್ಸಲ ಮಾತಾಡ್ಸ್ಬಿಡೋಣ, ಹಂಗೆ ಒಂದ್ಸಲ ತೋರಿಸೋಣ. ಸೊ ಹೋಟೆಲೆಲ್ಲ ನೀವೇನಂತ ನೋಡಿ. ಇವರೇ ಸರ್ ನಮಸ್ಕಾರ. ಹಂಗೆ ಒಂದು ಹಾಯ್ ಮಾಡಿ. ಈಗ ಮಾಡಿ, ನೀವೊಂದು ಹಾಯ್ ಮಾಡಿ. ಓಕೆ. ನೋಡಿ, ವಾವ್, ರಾಜ್ಕುಮಾರ್ ಫೋಟೋ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ, ಅಣ್ಣವ್ರ ಫೋಟೋ. ರಾಜ್ ಬೆಣ್ಣೆ ದೋಸೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಎಸ್ ಸಚಿ. ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಹೆಂಗಿದೆಯೋ ಸಚಿ? ಇನ್ನೂ ತಿಂದೇ ಇಲ್ಲ ಅಲ್ಲ? ಇನ್ನೂ ತಿಂದಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಟೇಸ್ಟ್ ಮಾಡಿದ್ದೀನಿ, ನಿಮಗೆ ಟೇಸ್ಟ್ ಮಾಡಿಸ್ತಾ ಇರೋದಿಲ್ಲ. ಹೌದಾ? ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಬೆಣ್ಣೆ ದೋಸೆ ಥರನೇ ಇದೆ. ಫುಲ್ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ. ಹೌದಾ? ಇದು ಟೇಸ್ಟ್ ಮಾಡು. ಇರೋ ಒಂದು ನಿಮಿಷ. ಸ್ವಲ್ಪ ಹಾಂ, ಓಕೆನಾ? ದೋಸೆ ಟೇಸ್ಟ್ ಮಾಡಿ. ಹಿಂಗೆ ವಿಡಿಯೋ ಕಟ್ ಮಾಡಿ ಹೋಗ್ಬೋದು. ನಾನು ಕೂಡ ಸ್ವಲ್ಪ ದೋಸೆನ ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನೇ ತೋರಿಸ್ಬೇಕಲ್ಲ. ಎಷ್ಟು ಚೆನ್ನಾಗಿದೆ ಕಣೋ ಅಲ್ಲ? ಆ ತುಪ್ಪದ ಫ್ಲೇವರು ಚೆನ್ನಾಗಿ ಸಿಗ್ತಾ ಇದೆ. ಅದಕ್ಕೆ ಒಂಚೂರು ತೊಳೆ. ನೀನು ಇನ್ನೇನಾರ ತಗೋ ಜೊತೆಗೆ. ತೊಳೆ. ನಮಗೊಂದು ದೋಸೆ ಬೇಕು ಸರ್. ಇನ್ನೊಂದು ದೋಸೆ ಕೊಡಿ, ಬೆಣ್ಣೆ ದೋಸೆ.
ಥ್ಯಾಂಕ್ ಯು ಸೊ ಮಚ್. ನಾನೊಂದು ಬೆಣ್ಣೆ ದೋಸೆ ಹೇಳಿದ್ದೀನಿ ಬಿಕಾಸ್ ಅಷ್ಟು ಚೆನ್ನಾಗಿದೆ. ಆ ಒಂದು ತುಪ್ಪದ ಆ ಬೆಣ್ಣೆ ಒಂದು ಫ್ಲೇವರ್ ಸಿಗ್ತಾ ಇದೆ. ವೆರಿ ಗುಡ್ ಕಣೋ, ಪರವಾಗಿಲ್ಲ ಕಣೋ, ಒಳ್ಳೊಳ್ಳೆ ಹೋಟ್ಲು ಹುಡ್ಕೊಂಡಿದ್ಯಾ. ಹೀಗೆ ಆದರೆ ನಿಮ್ಮಷ್ಟು ಚೆನ್ನಾಗೆಲ್ಲ ನೋಡಿಲ್ಲ ನಾನು ಹೋಟೆಲ್ಲು. ನಂಗೆ ಸ್ಪೂನ್ ಅಡ್ಜಸ್ಟ್ ಆಗ್ತಿಲ್ಲ ನನ್ನ ಕೈಯಲ್ಲೂ ಕೈಯಲ್ಲಿ. ತಿನ್ನಿ. ಕೈಯಲ್ಲಿ ತಿಂದ್ರೇ ನಂಗೆ ಮಜಾ. ಇದು ನೋಡಿ, ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ನಾವು ಬಂದ್ವಲ್ಲ ಅಚಾನಕ್ಕಾಗಿ, ಹಂಗಾಗಿ ವೀಡಿಯೋ ಮಾಡ್ತಾಯಿದ್ವಿ. ಇಟ್ಸ್ ನಾಟ್ ಎ ಪ್ರಮೋಷನ್ ವಿಡಿಯೋ. ಬಟ್ ಓಕೆ, ಕ್ಲೀನಾಗಿದೆ, ಕ್ಲೀನ್ನೆಸ್ ಆಗಿದೆ. ರಾಜ್ ಬೆಣ್ಣೆ ದೋಸೆ ಎಲ್ಲ ರಾಜ್ ಬೆಣ್ಣೆ ದೋಸೆ ಸಕ್ಕತ್ತಾಗಿದೆ, ವಿಸಿಟ್ ಮಾಡಿ. ಮಶ್ರೂಮ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಒಂದು ಬೆಣ್ಣೆ ದೋಸೆನೂ ಚೆನ್ನಾಗಿದೆ, ಅದಕ್ಕೆ ಹೇಳಿ. ಓಕೆ, ಕಟ್ ಮಾಡಿ ಊಟ ಮಾಡಿ.